ಸೊ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರ್ಶನ್ ಅವರನ್ನ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಡಿಸಿಪಿ ಗಿರೀಶ್ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ. ಅಂದ್ರೆ ಏನಾಯ್ತು, ಜೊತೆಗೆ ಸ್ಥಳ ಮಹಜರನ್ನ ಕೂಡ ಮಾಡಲಾಗ್ತಾ ಇದ್ದು ಈಗ ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನಿಜಕ್ಕೂ ಅವತ್ತು ಏನಾಯ್ತು ಅನ್ನುವಂತಹ ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ. ಒಟ್ಟಲ್ಲಿ ಅಂದ್ರೆ ಪ್ರತಿದಿನ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಸಾಕಷ್ಟು ಅಪ್ಡೇಟ್ಗಳು ಇಲ್ಲಿ ಆಗ್ತಾನೆ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಜೊತೆಗೆ ನೀವೀಗ ಗಮನಿಸ್ತಾ ಇರಬಹುದು, ಏನು ನಟಿ ಪವಿತ್ರಾ ಗೌಡ ಅವರನ್ನ ಅರೆಸ್ಟ್ ಮಾಡಿರುವಂತಹ ವಿಜುವಲ್ಸ್ ಕೂಡ ಬರ್ತಾ ಇದೆ. ಸೊ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಏನಂತ ಅಂದ್ರೆ ಬೌನ್ಸರ್ಸ್ಗಳು ರೇಣುಕಾ ಸ್ವಾಮಿ ಅವರಿಗೆ ಕರೆ ಮಾಡಿದ್ರು ಅನ್ನೋದು ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಇದು ಸತ್ಯ ಅನ್ನುವಂಥದ್ದನ್ನ ತಿಳಿದೇ ಪೊಲೀಸರು ತನಿಖೆಗೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಬೆಳಬೆಳಗ್ಗೆ ಈ ಒಂದು ಸುದ್ದಿ ಬಂದಾಗ ನಿಜಕ್ಕೂ ಎಲ್ರಿಗೂ ಶಾಕ್ ಆಗಿತ್ತು. ನಿಜಕ್ಕೂ ದರ್ಶನ್ ಅವರು ಕೊಲೆ ಮಾಡಿಸಿದ್ರ ಅಥವಾ ಆ ಸಂದರ್ಭದಲ್ಲಿ ಅವರೇ ಇದ್ರ ಅಂತ. ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಹೆಚ್ಚೆಚ್ಚು ಜನರನ್ನ ಪೊಲೀಸರು ಏನು ವಶಕ್ಕೆ ಪಡೆದುಕೊಳ್ತಾ ಇರೋದನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಅವರೇ ಆ ಸ್ಥಳದಲ್ಲಿ ಇದ್ರು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಏನು ಕರೆಯನ್ನ ಆಧರಿಸಿ ಈ ಒಂದು ಬೇರೆ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಲಾಗ್ತಾ ಇದೆ. ಸದ್ಯ ಏನು ವಿಜಯನಗರ ಎಸಿಪಿ ಆಗಿರುವಂತಹ ಚಂದನ್ ಅವರ ಟೀಮ್ ಏನಿದೆ ಅವರಿಂದ ದರ್ಶನ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಷ್ಟೇ ಅಲ್ಲ, ಕಿರಣ್, ಮಧು, ಲಕ್ಷ್ಮಣ್, ಆನಂದ್ ಮತ್ತೆ ರಾಘವೇಂದ್ರ ಅನ್ನೋರ ಕೂಡ ಬಂಧನ ಆಗಿದೆ. ಅದರಲ್ಲಿ ಇಬ್ಬರು ಆರೋಪಿಗಳು ದರ್ಶನ್ ಅವರ ಹೆಸರನ್ನ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಒಂದ್ ಕಡೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ, ಇನ್ನೊಂದ್ ಕಡೆ ಪವಿತ್ರಾ ಗೌಡ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಇಬ್ರು ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಇದಿಷ್ಟು ಕೂಡ ಸದ್ಯಕ್ಕೆ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಇಬ್ಬರಿಗೂ ಕೂಡ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗತ್ತೆ. ಆ ಬಳಿಕ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗತ್ತೆ. ಸೊ ಹೀಗೆ ಸದ್ಯದ ಮಾಹಿತಿ ಏನಪ್ಪಾ ಅಂದ್ರೆ ರೇಣುಕಾ ಸ್ವಾಮಿ ಅವರು ಈ ಒಂದು ದರ್ಶನ್ ಅವರ ಅಭಿಮಾನಿ ಆಗಿದ್ರು ಅಂತ. ಸೊ ಇದಿಷ್ಟು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯಾಗಿದೆ. ಅಂದ್ರೆ ಕಳೆದ 2-3 ದಿನಗಳಿಂದ ಕೂಡ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಸೊ ಇವತ್ತು ಬೆಳಗ್ಗೆ ಕೂಡ ಈ ಒಂದು ಸುದ್ದಿ ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು. ತುಂಬಾ ಜನಕ್ಕೆ ಅನ್ಸುತ್ತೆ, ಹಾಗಾದ್ರೆ ಈ ರೇಣುಕಾ ಸ್ವಾಮಿ ಯಾರು ಅನ್ನುವಂಥದ್ದು. ರೇಣುಕಾ ಸ್ವಾಮಿ ಅವರು ಚಿತ್ರದುರ್ಗ ಮೂಲದವರು. ಬೆಂಗಳೂರಿನ ಅಪೋಲೋ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ತಂದೆ ಹೆಸರು ಶಿವನಗೌಡ ಅಂತ, ತಾಯಿ ಹೆಸರು ರತ್ನಪ್ರಭಾ ಅಂತ. ತಂದೆ ಬೆಸ್ಕಾಂನಲ್ಲಿ ನೌಕರರಾಗಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಕೊಲೆಯಾಗಿರುವಂತಹ ರೇಣುಕಾ ಸ್ವಾಮಿ ಏನಿದ್ದಾರೆ ಅವರ ಪತ್ನಿ ಸಹನಾ 3 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಸೊ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತಹ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗಿರುವಂತಹ ಪತಿ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸೊ ಈಗ ಏನು ಅವರ ಕೊಲೆ ಆಗಿದೆ. ಇದು ನಿಜಕ್ಕೂ ಕೂಡ ಆ ಕುಟುಂಬಕ್ಕೆ ದೊಡ್ಡದಾದಂತಹ ನೋವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ 3 ತಿಂಗಳ ಗರ್ಭಿಣಿ ಪತ್ನಿ, ಇನ್ನೊಂದ್ ಕಡೆ ವಯಸ್ಸಾಗಿರುವಂತಹ ತಂದೆ ತಾಯಿ. ಸೊ ಅವರೆಲ್ಲರನ್ನೂ ಕೂಡ ರೇಣುಕಾ ಸ್ವಾಮಿ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ರೇಣುಕಾ ಸ್ವಾಮಿ ಕೊಲೆ ಆಗಿದೆ.